ಎಲ್ಲರಿಗೂ ನಮಸ್ಕಾರ ಹಾಗೂ ಬಿಂದು ಲೀಲಾ ಚಾನಲ್ಗೆ ಸ್ವಾಗತ. 5 ಚಿನ್ನದ ಬಾಣಗಳು. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯಿತು. ಯುದ್ಧ ಶುರುವಾಗಿ 3-4 ದಿನಗಳಾಗಿತ್ತು. ದುರ್ಯೋಧನನಿಗೆ ತುಂಬಾ ಹೆದರಿಕೆಯಾಯಿತು. ಎಲ್ಲಿ ತಾನು ಸೋತು ಪಾಂಡವರು ಗೆದ್ದು ಬಿಟ್ಟರೆ ಎಂಬ ಭಯ ಆವರಿಸಿತು. ಹಾಗೆ ನೋಡ್ತಾ ಹೋದರೆ ದುರ್ಯೋಧನನ ಜೊತೆಗೆ ಪಿತಾಮಹ ಭೀಷ್ಮ, ಗುರು ದ್ರೋಣಾಚಾರ್ಯರಂಥ ಯುದ್ಧ ಪ್ರವೀಣರು, ಕೃಪಾಚಾರ್ಯರು ಹಾಗೂ ಮಹಾರಥಿ ಕರ್ಣನಂಥ ಪರಿಣಿತರು, ಹೀಗೆ ಘಟಾನುಘಟಿಗಳೇ ಅಲ್ಲಿದ್ದರು. ಪಾಂಡವರ ಜೊತೆ ಕೃಷ್ಣನೊಬ್ಬನೇ ಇರುವುದು. ಈ 4 ದಿನಗಳಲ್ಲಿ ಪಾಂಡವರ ಕೈ ಮೇಲಾಗಿದ್ದು ಕೌರವರ ಸೈನ್ಯದಲ್ಲಿ ಸಾಕಷ್ಟು ಸೈನ್ಯ ನಾಶ ಹೊಂದಿತ್ತು. ಹಾಗಾಗಿ ಯುದ್ಧದ ಪರಿಣಾಮವನ್ನು ಗಮನಿಸಿದ ದುರ್ಯೋಧನನಿಗೆ ಸಹಜವಾಗಿ ಹೆದರಿಕೆಯಾಯಿತು. ಆ ದಿನದ ಯುದ್ಧ ಮುಗಿದ ನಂತರ ದುರ್ಯೋಧನನು ಭೀಷ್ಮರ ಹತ್ತಿರ ಹೋಗಿ, ಪಿತಾಮಹ, ನಿಮಗೆ ಚಿಕ್ಕಂದಿನಿಂದಲೂ ಪಾಂಡವರು ಅಂದರೆ ಅದೇನೋ ಪ್ರೀತಿ. ನಮ್ಮ ಪಕ್ಷದಲ್ಲಿದ್ದರೂ ನೀವು ಯುದ್ಧವನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಮಾಡ್ತಾ ಇದ್ದೀರಿ. ನಮ್ಮ ಪಕ್ಷ ಸೋಲ್ತು ಇದ್ದು ಪಾಂಡವರ ಪಕ್ಷ ಗೆಲ್ತಾ ಇದೆ. ನೀವು ಬೇಕೆಂದೇ ಈ ರೀತಿ ಯುದ್ಧ ಮಾಡುತ್ತಿದ್ದೀರಿ ಎಂದು ಮನನೊಯ್ಯುವಂತೆ ಹಂಗಿಸಿ ಮಾತನಾಡಿದ. ಇದನ್ನು ಕೇಳಿದ್ದ ಭೀಷ್ಮರಿಗೆ ವಿಪರೀತ ಕೋಪ ಬಂತು. ದುರ್ಯೋಧನ, ಕೇಳು, ನಾನು ಎಷ್ಟೇ ಪ್ರಾಮಾಣಿಕತನದಿಂದ ಯುದ್ಧ ಮಾಡಿದರೂ ನಿನ್ನ ಕಣ್ಣಿಗೆ ಯಾವಾಗಲೂ ತಪ್ಪೇ ಕಾಣುವುದು. ನಿನಗೆ ನನ್ನನ್ನು ಈ ರೀತಿ ಅನ್ನದಿದ್ದರೆ ಸಮಾಧಾನವಾಗುವುದಿಲ್ಲ. ಇದೋ ನೋಡು ಎಂದು ತಮ್ಮ ಹತ್ತಿರವಿದ್ದ 5 ಚಿನ್ನದ ಬಾಣಗಳನ್ನು ತೆಗೆದುಕೊಳ್ಳುತ್ತಾರೆ. ಒಂದೊಂದಕ್ಕೂ ಒಂದೊಂದು ಮಂತ್ರ ಹೇಳಿ ಶಕ್ತಿಯನ್ನು ಕೊಟ್ಟು, ನೋಡು, ನಾಳೆ ಯುದ್ಧದಲ್ಲಿ ಈ 5 ಚಿನ್ನದ ಬಾಣದಿಂದ 5 ಜನ ಪಾಂಡವರನ್ನು ಕೊಂದು ಬಿಡುತ್ತೇನೆ ಎಂದು ಹೇಳಿದರು. ಇದನ್ನು ನೋಡಿ ದುರ್ಯೋಧನನಿಗೆ ಮನಸ್ಸಿನಲ್ಲಿ ಪಾಯಸ ಕುಡಿದಷ್ಟು ಸಂತೋಷವಾಯಿತು. ಆದರೂ ತೋರ್ಪಡಿಸಿಕೊಳ್ಳಲಿಲ್ಲ. ಪಿತಾಮಹ, ನೀವೇನೋ ಪಂಚವಾಣಗಳನ್ನು ಅಭಿಮಂತ್ರಿಸಿ ಪಾಂಡವರನ್ನು ಕೊಂದು ಬಿಡುತ್ತೀನಿ ಎಂದು ಹೇಳಿದ್ದೀರಿ. ಆದರೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ. ನಾಳೆ ಅನ್ನುವುದರೊಳಗೆ ಏನು ಬೇಕಾದರೂ ಬದಲಾಗಬಹುದು. ನನಗೆ ಗೊತ್ತಿಲ್ಲದ ರೀತಿ ಮಧ್ಯರಾತ್ರಿ ಬೇಕಾದರೂ ಪಾಂಡವರನ್ನು ಕರೆದು ಬಾಣಗಳನ್ನು ಅವರಿಗೆ ಕೊಟ್ಟು ಬಿಡುತ್ತೀರಿ ಎಂದು ಹೇಳಿದಾಗ ಭೀಷ್ಮರು, ನಾನು ಹಾಗೆ ಮಾಡುವವನಲ್ಲ. ಆದರೆ ನಿನಗೆ ಅನುಮಾನವಿದ್ದರೆ ನಾನು ಏನು ಮಾಡಬೇಕು ಹೇಳು, ಅದನ್ನು ಇಲ್ಲಿಯೇ ಮಾಡುತ್ತೇನೆ ಎಂದರು. ಕೂಡಲೇ ದುರ್ಯೋಧನನು, ಆ ಬಾಣಗಳು ನನ್ನ ಹತ್ತಿರವಿದ್ದರೆ ಮಾತ್ರ ನನಗೆ ನಂಬಿಕೆ ಬರುತ್ತದೆ. ಆದುದರಿಂದ ಅವುಗಳನ್ನು ನನಗೆ ಕೊಡಿ. ನಾಳೆ ಯುದ್ಧ ಆರಂಭವಾಗುವ ವೇಳೆಗೆ ನಿಮಗೆ ಕೊಡುತ್ತೇನೆ ಎಂದನು. ಭೀಷ್ಮರು ಅವನ ಮಾತಿನಂತೆ 5 ಚಿನ್ನದ ಬಾಣಗಳನ್ನು ಅವನಿಗೆ ಕೊಟ್ಟು, ಅದನ್ನು ಜೋಪಾನವಾಗಿ ಇಟ್ಟಿರಬೇಕು. ನಾನು ಅಥವಾ ಪಾಂಡವರು ಮಾತ್ರ ಈ ಬಾಣಗಳನ್ನು ಬಿಡಬಹುದು. ಇನ್ನು ಯಾರೇ ಬಿಟ್ಟರೂ ಅದು ಉಪಯೋಗಕ್ಕೆ ಬರುವುದಿಲ್ಲ ಎಂದರು. ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ. ಈ ಬಾಣಗಳನ್ನು ನಾನು ಜೋಪಾನವಾಗಿ ಇಡುತ್ತೇನೆ. ನನಗೆ ಮತ್ತು ನಿಮಗೆ ಮಾತ್ರ ಈ ಬಾಣದ ವಿಷಯ ಗೊತ್ತಿದೆ. ಇನ್ನು ಯಾರಿಗೂ ತಿಳಿದಿಲ್ಲ ಎನ್ನುತ್ತಾ ಆ ಬಾಣಗಳನ್ನು ತೆಗೆದುಕೊಂಡು ತನ್ನ ಶಿಬಿರಕ್ಕೆ ಹೋದನು. ಇದಕ್ಕೆ ತಳಕು ಹಾಕಿಕೊಂಡಂತೆ ಇನ್ನೊಂದು ಕತೆ ಬರುತ್ತದೆ. ಪಾಂಡವರು ವನವಾಸದಲ್ಲಿ ಇದ್ದಂತಹ ಸಮಯದಲ್ಲಿ ಪಾಂಡವರ ಮುಂದೆ ತನ್ನ ದೊಡ್ಡಸ್ತಿಕೆ ತೋರಿಸುವ ಸಲುವಾಗಿ ಪಕ್ಷದ ಕಾಡಿನಲ್ಲಿ ನಡುವೆ ಒಂದು ನದಿ ಹರಿಯುತ್ತಿತ್ತು. ಅಲ್ಲಿ ದುರ್ಯೋಧನ ಮತ್ತು ಒಂದಷ್ಟು ಪರಿವಾರದವರೊಂದಿಗೆ ಒಂದು ಶಿಬಿರ ಹಾಕಿಕೊಂಡು ತನ್ನ ಸಂಪತ್ತಿನ ವೈಭವವನ್ನು ಪಾಂಡವರಿಗೆ ತೋರಿಸುವಂತೆ ಓಡಾಡುತ್ತಿದ್ದ. ಹೀಗಿರುವಾಗ ಒಂದು ದಿನ ಹೊತ್ತು ಮೂಡುವ ಮೊದಲೇ ನದಿಯಲ್ಲಿ ಸ್ನಾನ ಮಾಡಲು ಹೋದನು. ಆ ಸಮಯಕ್ಕೆ ಸ್ವರ್ಗಲೋಕದಿಂದ ಗಂಧರ್ವರು ಬಂದಿದ್ದು ಸ್ನಾನ ಮಾಡುತ್ತಿದ್ದರು. ದುರ್ಯೋಧನನು ನಮಗೆ ಸುಮ್ಮನೆ ಇರುವವನಲ್ಲ. ಅವರ ಜೊತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋದನು. ಗಂಧರ್ವರಿಗೂ ಸಿಟ್ಟು ಬಂದು ಇಬ್ಬರ ನಡುವೆಯೂ ಕದನ ನಡೆಯಿತು. ಗಂಧರ್ವರು ದುರ್ಯೋಧನನನ್ನು ಎಡೆಮುರಿ ಕಟ್ಟಿ ಹಾಕಿದರು. ಈ ವಿಚಾರ ಅರ್ಜುನನಿಗೆ ತಿಳಿದು, ಎಷ್ಟು ಮಾತ್ರಕ್ಕೂ ದುರ್ಯೋಧನ ನನಗೆ ಸಹೋದರನಾಗಬೇಕು. ಈ ಸಮಯದಲ್ಲಿ ನಾನು ಅವನಿಗೆ ಸಹಾಯ ಮಾಡಬೇಕು ಎಂದುಕೊಂಡು ಅಲ್ಲಿಗೆ ಹೋಗಿ ಅವನಿಗೆ ಮೊದಲಿನಿಂದಲೂ ಸ್ನೇಹಿತನಾಗಿದ್ದ ಗಂಧರ್ವರೊಡನೆ ಮಾತನಾಡಿ ದುರ್ಯೋಧನನನ್ನು ಕಾಪಾಡುತ್ತಾನೆ. ದುರ್ಯೋಧನನಿಗೆ ಮನಸ್ಸಿನಲ್ಲಿ ಅವಮರ್ಯಾದೆ ಆಗಿದ್ದರೂ ಅರ್ಜುನನು ತನ್ನ ಸಹಾಯ ಮಾಡಿದ್ದಕ್ಕೆ ಶಾಸ್ತ್ರ ಧರ್ಮದಂತೆ, ಅರ್ಜುನ, ನೀನು ನನ್ನ ಸಹೋದರ, ನನಗೆ ಒಂದು ಸಹಾಯ ಮಾಡಿದಿ. ಅದಕ್ಕಾಗಿ ನಾನು ನಿನಗೊಂದು ವರವನ್ನು ಕೊಡುತ್ತೇನೆ, ಕೇಳು ಎಂದನು. ಅರ್ಜುನನು, ಈಗ ಬೇಡ, ಮುಂದೆ ಎಂದಾದರೂ ಸಮಯ ಬಂದಾಗ ಕೇಳುತ್ತೇನೆ ಎಂದನು. ಈ ಕತೆ ಇಲ್ಲಿಗೆ ನಿಂತಿರುತ್ತದೆ.
ಪಾಂಡವರ ಪಕ್ಷದಲ್ಲಿ ಕೃಷ್ಣನೊಬ್ಬನೇ ಸೂತ್ರಧಾರ, ಸರ್ವಾಂತರ್ಯಾಮಿ. ಅವನಿಗೆ ಭೀಷ್ಮರ ಹತ್ತಿರ ಇರುವ 5 ಚಿನ್ನದ ನಾಣ್ಯಗಳು, ಬಾಣಗಳು. ಆ ಬಾಣಗಳಿಂದ ಪಾಂಡವರನ್ನು ಕೊಂದು ಹಾಕುತ್ತೇನೆ ಎಂದು ದುರ್ಯೋಧನನಿಗೆ ಹೇಳಿದ್ದು. ಈಗ ದುರ್ಯೋಧನನ ಹತ್ತಿರ ಇರುವುದು, ದುರ್ಯೋಧನ ಅರ್ಜುನನಿಗೆ ವರ ಕೊಟ್ಟಿರುವುದು, ಹೀಗೆ ಎಲ್ಲ ವಿಚಾರಗಳು ಗೊತ್ತಿತ್ತು. ಈಗ ಅರ್ಜುನನನ್ನು ಕರೆದು ಕೃಷ್ಣ ಹೇಳುತ್ತಾನೆ, ನೋಡು ಅರ್ಜುನ, ನೀನು ದುರ್ಯೋಧನನ ಹತ್ತಿರ ವರ ಕೇಳುವ ಸಂದರ್ಭ ಈಗ ಬಂದಿದೆ. ಕೂಡಲೇ ಅವನ ಶಿಬಿರಕ್ಕೆ ಹೋಗಿ ಅವನ ಹತ್ತಿರವಿರುವ 5 ಚಿನ್ನದ ಬಾಣಗಳನ್ನು ಕೇಳಿ ಪಡೆದುಕೊಂಡು ಬಾ ಎಂದು ಕಳುಹಿಸಿದನು. ಅರ್ಜುನನಿಗೆ ಕೃಷ್ಣ ಮಹಾಪ್ರಿಯನಾದವನು. ಹಾಗಾಗಿ ಯಾವ ಪ್ರಶ್ನೆಯನ್ನು ಕೇಳದೆ ಸೀದಾ ಆ ಶಿಬಿರಕ್ಕೆ ಬಂದನು. ದುರ್ಯೋಧನನ ಹತ್ತಿರ ನನಗೆ ಈಗ ಆ ವರ ಈಗ ಕೊಡು ಎಂದು ಕೇಳಿದ. ಆಯ್ತು ಅರ್ಜುನ, ನೀನು ಏನು ಕೇಳಿದರೂ ಕೊಡುತ್ತೇನೆ, ಕೇಳು ಎಂದನು. ನಿನ್ನ ಹತ್ತಿರವಿರುವ 5 ಚಿನ್ನದ ಬಾಣಗಳನ್ನು ನನಗೆ ಕೊಡು ಎಂದನು. ದುರ್ಯೋಧನನಿಗೆ ಆಶ್ಚರ್ಯವಾಯಿತು. ಅರೆ, ಈ 5 ಚಿನ್ನದ ಬಾಣದ ರಹಸ್ಯ ಭೀಷ್ಮರು ಹಾಗೂ ನನ್ನ ವಿನಃ ಬೇರೆ ಯಾರಿಗೂ ತಿಳಿದಿಲ್ಲ. ಇವನಿಗೆ ಹೇಗೆ ತಿಳಿಯಿತು? ತಾತಾಶ್ರೀ ಕೊಟ್ಟ ಮಾತು ತಪ್ಪುವುದಿಲ್ಲ ಎಂದುಕೊಂಡು ಅರ್ಜುನನನ್ನು, ನಿನಗೆ ಈ ವಿಚಾರ ಹೇಗೆ ಗೊತ್ತು ಎಂದು ಕೇಳಿದಾಗ, ನನಗೆ ಈ ವಿಚಾರವನ್ನು ಶ್ರೀಕೃಷ್ಣನು ಹೇಳಿದನು ಎಂದನು. ಕೃಷ್ಣನು ಸರ್ವಾಂತರ್ಯಾಮಿ. ಈಗ ಆ ವಿಚಾರ ಬಿಡು, ನೀನು ಮಾತು ಕೊಟ್ಟಂತೆ ನನಗೆ ಬಾಣಗಳನ್ನು ಕೊಡು ಎಂದನು. ದುರ್ಯೋಧನನು ಕ್ಷತ್ರಿಯನಾದುದರಿಂದ ಕೊಟ್ಟ ಮಾತಿಗೆ ತಪ್ಪಿದರೆ ಅವಮಾನವೆಂದುಕೊಂಡು 5 ಚಿನ್ನದ ಬಾಣಗಳನ್ನು ತಂದುಕೊಟ್ಟನು. ಅರ್ಜುನನು ಸಂತೋಷದಿಂದ ಶಿಬಿರಕ್ಕೆ ತೆಗೆದುಕೊಂಡು ಹೋದನು. ದುರ್ಯೋಧನನಿಗೆ ತುಂಬಾ ಬೇಜಾರಾಯಿತು. ಪಾಂಡವರನ್ನು ಕೊಂದು ಹಾಕುವ ಎಂತಹ ಒಳ್ಳೆಯ ಅವಕಾಶ ತಪ್ಪಿ ಹೋಯಿತಲ್ಲ ಎಂದು ಮರುಗಿದನು. ಪುನಃ ಭೀಷ್ಮರ ಹತ್ತಿರ ಬಂದು, ಪಿತಾಮಹ, ನಾನು ಅನಿವಾರ್ಯವಾಗಿ ಅರ್ಜುನನಿಗೆ ಚಿನ್ನದ ಬಾಣಗಳನ್ನು ಕೊಡಬೇಕಾಗಿ ಬಂತು. ಈಗ ನನಗೆ ಇನ್ನೂ 5 ಚಿನ್ನದ ಬಾಣಗಳನ್ನು ಮಾಡಿಕೊಡಿ ಎಂದು ಕೇಳಿದಾಗ, 1 ಸಲ ಮಾತ್ರ ಚಿನ್ನದ ಬಾಣಕ್ಕೆ ಮಂತ್ರದ ಪ್ರಯೋಗ ಮಾಡಬಹುದು, 2ನೇ ಸಲಕ್ಕೆ ಅದು ಬರುವುದಿಲ್ಲ. ನಾನು ಬಾಣಗಳನ್ನು ಪಾಂಡವರಿಗೆ ಕೊಡುತ್ತೇನೆ ಎಂದು ಹೇಳಿ ಈಗ ನೀನೇ ಅರ್ಜುನನಿಗೆ ಕೊಟ್ಟು ಬಿಟ್ಟೆಯಲ್ಲ. ಕೊಡುವಾಗಲೇ ಜೋಪಾನವಾಗಿ ಇಟ್ಟುಕೊಳ್ಳಲು ಎಚ್ಚರಿಕೆ ಕೊಟ್ಟಿದ್ದೆ, ಆದರೂ ನೀನು ಹೀಗೆ ಮಾಡಿದೆ ಎಂದರು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದುಕೊಂಡು ತುಂಬಾ ನೋವಿನಿಂದ ದುರ್ಯೋಧನ ತನ್ನ ಶಿಬಿರಕ್ಕೆ ಹಿಂದಿರುಗಿದನು. ಸರ್ವಾಂತರ್ಯಾಮಿ ಶ್ರೀಕೃಷ್ಣನು ಭೀಷ್ಮರ ಮೇಲೆ ಅಪವಾದ ಬರದಂತೆಯೂ ಚಿನ್ನದ ಬಾಣಗಳು ದುರ್ಯೋಧನನಿಂದಲೇ ತಪ್ಪಿ ಹೋಗುವಂತೆ, ಅರ್ಜುನನಿಗೆ ಕೊಟ್ಟವರ ಉಪಯೋಗಕ್ಕೆ ಬರುವಂತೆ, ಹೀಗೆ ಎಲ್ಲವನ್ನು ಏಕಕಾಲಕ್ಕೆ ಸರಿಪಡಿಸಿ ಪಾಂಡವರಿಗೆ ಆಗಬಹುದಾಗಿದ್ದ ಮೃತ್ಯುವನ್ನು ಉಪಾಯದಿಂದ ತಪ್ಪಿಸಿದನು. ನಾತ್ವಹಂ ಕಾಮಾಯೇ ರಾಜ್ಯಂ ನಾ ಸ್ವರ್ಗಂ ನಾ ಪುನರ್ಭವಂ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.